ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪಾರ್ವತಿ. ಎಲ್ಲರೂ ಹೆಂಗದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ. ನಾವು ಕೂಡ ಆರಾಮದೀವಿ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ. ಸೊ ಬರೀ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದ್ರೆ, ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತೈತಿ ಟೈಟಲ್ ತಮ್ಮದೇನೆಲ್ಲ ನೋಡಿ. ಬಿಫೋರ್ ಆ್ಯಂಡ್ ಆಫ್ಟರ್ ನಮ್ಮ ತವ್ರ ಮನೆ ಹೆಂಗಿತ್ತು ಅಂತೇಳಿ ಸೊ ಒಂದೇ ವ್ಲಾಗ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕಂತೀನಿ. ಸೊ ರೆಗ್ಯುಲರಾಗಿ ಇವಾಗ ಒಂದು 2.5 ಇಯರಿಂದ ನನ್ನ ವ್ಲಾಗ್ಸ್ನ ಮೊದಲಿಂದನೂ ನೋಡ್ಕೊಂತ ಇಲ್ಲಿವರೆಗೂ ಬಂದಿದ್ರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ತೈತಿ ನಮ್ಮ ತವ್ರ ಮನೆ ಮೊದಲು ಹೆಂಗಿತ್ತು, ನಮ್ಮದು ಓಲ್ಡ್ ಮನೆ ಅಂತೇಳಿ. ಸೊ ನೋಡ್ರಿ ಈ ರೀತಿಯಾಗಿತ್ತು. ಸೊ ನೋಡ್ತಾ ಇರ್ಬೋದು, ಬಿದ್ದ ಮನೆ ಒಳಗನ ಏನಿಲ್ಲ ಅಂದರೂ ಒಂದು 7-8 ತಿಂಗಳಿದ್ರು ಅಡುಗೆ ಮನೆ ಒಳಗೆ. ಈಗೇನು ಕಾಣಕತ್ತದಲ್ಲ ಫ್ರೆಂಡ್ಸ್, ಸೊ ಆ ಗೋಡೆ ಬಿದ್ದಿತ್ತು. ಸೊ ಆ ಗೋಡೆ ಬಿದ್ದಿಂದನ ಓಕೆ ಇನ್ನು ಮನೆ ಕಟ್ಟಿಸ್ಬೇಕು ಅಂಥೇಳಿ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ರು. ನೋಡ್ರಿ ಅಲ್ಲಿಂದ ನಮ್ಮ ತವ್ರ ಮನೆದು ಓಲ್ಡ್ ಮನೆನ ಕಂಪ್ಲೀಟಾಗಿ ಹೋಮ್ ಟೂರ್ ಮಾಡೀನಿ. ಸೊ ಯಾರೆಲ್ಲ ನೋಡಿರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಅಂತಂದ್ರೆ ಯೂಟ್ಯೂಬ್ ಪ್ರೊಫೈಲ್ ಒಳಗೆ ಹೋಗಿ ಚೆಕ್ ಮಾಡಿರಿ. ಏನೋ ಒಂದು ರೀತಿ ಸ್ವೀಟ್ ಮೆಮೊರೀಸು. ಸೊ ಒಟ್ಟ ಮರೆಯೋಕ್ಕಾಗಂಗಿಲ್ಲ. ಈಗಲೂ ನನ್ನ ಕನಸೊಳಗೆ ನಮ್ಮ ಹಳೆಯ ಮನೆಯೊಳಗೆ ಇದ್ದಂಗನ ಬರ್ತೈತಿ. ಆ್ಯಂಡ್ ಬಾಡಿಗೆ ಮನೆಯೊಳಗೂ ಏನಿಲ್ಲ ಅಂದ್ರೆ ನಿಯರ್ 1.5-2 ವರ್ಷವರೆಗೂ ಇದ್ವಿ. ಇನ್ನೇನು ಈ ಮೊಹರಂ ಬಂದ್ರೆ 2 ವರ್ಷ ಆಗ್ತೈತಿ. ಸೊ ಬಾಡಿಗೆ ಮನೆಯೊಳಗಿದ್ದು ಒಟ್ಟ ಒಂದು ದಿನನೂ ಬಾಡಿಗೆ ಮನೆಯೊಳಗೆ ಇದ್ದಂಗೆ ಕನಸು ಬಿದ್ದಿಲ್ಲ. ನಮ್ದು ಹಳೆಯ ಮನೆಯೊಳಗೆ ಕಳೆದಂಥ ಕ್ಷಣಗಳು. ಸೊ ಈ ರೀತಿಯಾಗಿ ಕನಸು ಬೀಳ್ತಾವೆ, ಗೊತ್ತಲ್ಲ ಕನಸು ಯಾವ ರೀತಿ ಎಲ್ಲ ಬೀಳ್ತಾವೆ ಅಂತೇಳಿ. ಸೊ ಆ ಕನಸು ಈಗೂ ಕನಸೊಳಗೆ ಈ ಹಳೆ ಮನೆಯೆಲ್ಲ ಬರ್ತೈತೆ ನೋಡ್ರಿ ಫ್ರೆಂಡ್ಸ್. ಏನೋ ಒಂದು ರೀತಿ ಖುಷಿ ಆಕತಿ ಈ ಮನೆ ನೆನೆಸ್ಕೊಂಡ್ರೆ. ಸೊ ಈ ರೀತಿ ಕನಸು ಬೀಳೋದನ್ನ ಹಸ್ಬೆಂಡ್ ಜೊತೆ ಹೇಳ್ಕೊಂಡೆ. ನಮ್ದು ಹಳೆ ಮನೆ ಕೆಡವಿ ಎಷ್ಟೊಂದು ವರ್ಷ ಆಯಿತು, 2 ವರ್ಷ ಆಗ್ತಾ ಬಂತು. ಆ್ಯಂಡ್ ನಾವು ಬಾಡಿಗೆ ಮನೆಯೊಳಗೆ ಆ ಮನೆಯೊಳಗೂ ಎಷ್ಟೊಂದು ದಿನಗಳದೀವಿ. ಊರಿಗೂ ಎಷ್ಟೊಂದು ಸಲ ಹೋಗಿವಿ ಬಾಡಿಗೆ ಮನೆಗಿದ್ದಾಗ. ಸೊ ಒಂದು ಸಲನೂ ಬಾಡಿಗೆ ಮನೆಯೊಳಗೆ ಇದ್ದಂಗೆ ಬಂದಿಲ್ಲ. ಬರೀ ನಮ್ಮದು ಹಳೆ ಮನೆಯೊಳಗಿದ್ದಂಗನ ಕನಸು ಬರ್ತಿರ್ತೈತಿ ಅಂಥೇಳಿ. ಸೊ ಅವ್ರಂದರು, ನೀವು ಸಣ್ಣವ್ರಿಗ್ಲೂ ಹುಟ್ಟಿ ಬೆಳೆದಿದ್ದು ಆ ಮನೆಯೊಳಗನ, ಸೊ ಹೆಚ್ಚು ಕಾಲ ಆ ಮನೆಯೊಳಗನ ಕಳೆದಿರಿ. ಸೊ ಹಾಗಾಗಿ ಅದು ಒಟ್ಟು ನಿಮ್ಗೆ ಮರೆಯೋಕ್ಕಾಗಂಗಿಲ್ಲ. ಅದನ್ನು ನಿಮ್ಗೊಂದು ರೀತಿ ಸ್ವೀಟ್ ಮೆಮೊರೀಸ್ ಎಲ್ಲ ಉಳಿದಿರ್ತಾವೆ. ಹಾಗಾಗಿ ಇನ್ನಾದರೂ ಆ ಮನೆಯೊಳಗೆ ಇದ್ದಂಗೆ ಕನಸು ಬೀಳ್ತಿರ್ತೈತಿ ಅಂಥೇಳಿ. ಸೊ ಈ ಮನೆಯೊಳಗೆ ಇನ್ನೂ ಇಲ್ಲಲ್ಲ, ನೀವು ಈಗಷ್ಟು ಜಸ್ಟ್ ಕಟ್ಸಿರಿ. ಈ ಮನೆಗಿದ್ದಂಗೆ ಕನಸು ಬೀಳಕ್ಕೆ ಇನ್ನೂ ಭಾಳ ಟೈಮ್ ಹಿಡಿತೈತಿ ಅಂತಂದು ಹೇಳ್ತಿದ್ರು ನೋಡ್ರಿ. ಸೊ ಈಗ ನೋಡ್ತಿರ್ಬೋದು ನಮ್ಮ ಹಳೆ ಮನೆಯೊಳಗೆ ಕಳೆದಂಥ ಕ್ಷಣಗಳನ್ನ ಸಣ್ಣ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕಂತೀನಿ. ಇವೆಲ್ಲ ಕ್ಲಿಪ್ಪಿಂಗ್ಸ್ ಕಂಪ್ಲೀಟ್ ಬ್ಲಾಗ್ ನನ್ನ ಚಾನಲ್ ಒಳಗೆ ಐತಿ. ಸೊ ನಾನು ಮೆಮೊರೀಸ್ಗೆ ಅಂಥೇಳಿ ಒಂದೇ ಬ್ಲಾಗ್ ಒಳಗನ ನಮ್ಮದು ಹಳೆ ಮನೆ ಹೆಂಗಿತ್ತು, ನಾವು ಆ ಮನೆಯೊಳಗೆ ನಾವು ಹೆಂಗಿದ್ವಿ, ಸೊ ಇವಾಗ ಈ ಮನೆಯೊಳಗೆ ಹೊಸ ಮನೆ ಕಟ್ಕೊಂಡು ಹೆಂಗದೀವಿ ಅಂಥೇಳಿ ಸೊ ಒಂದೇ ಬ್ಲಾಗ್ನಾಗ ಶೇರ್ ಮಾಡ್ಕೊಳ್ಳೋಣ. ಸೊ ನಮಗೂ ಒಂದು ರೀತಿ ಮೆಮೊರಿ ಇರ್ತೈತಿ ಅಂಥೇಳಿ ವ್ಲಾಗ್ ಮಾಡಕ್ಕಂತೀನಿ. ನಮ್ಮ ಹಳೆ ಮನೆ ಬಂದು ಕಂಪ್ಲೀಟ್ ಸುಣ್ಣದ ಮನೆ. ಹ್ಯಾಂಡ್ ಫ್ಲೋರ್ಗೂ ಸಗಣಿ ಸಾರಿಸ್ತಿದ್ಲು ಅವ್ವ. ಸೊ ಸುಣ್ಣ ಸಾರಿಸ್ತಿದ್ಲು. ಇವಾಗೂ ನೆನಪಾಗ್ತೈತಿ ನನಗೆ. ಸುಣ್ಣ ಸಾರಿಸ್ಬೇಕಾದ್ರೆ ನಾವು ಮಕ್ಕೊಂಡು ಏಳಕ್ಕಿಂತ ಮೊದಲೇ ಎಲ್ಲ ಸುಣ್ಣ ಸಾರಿಸಿ ಸಗಣಿ ಸಾರಿಸ್ತಿದ್ಲು. ಮತ್ತು ನಾವು ಎದ್ವಿ ಅಂತಂದರೆ ಎಲ್ಲ ತುಳಿದಾಡಿ ಹೊಲ್ಸಾಟ್ ಮಾಡ್ತೀವಿ ಅಂತೇಳಿ. ಹಿಂಗೆ ಅಮಾವಾಸ್ಯೆ ಹುಣ್ಣಿಮೆ ಹಿಂಗೆ ಮಂಗಳವಾರ ಬಂತು ಅಂದ್ರೆ ಸೊ ಅದೊಂದು ದೊಡ್ಡ ಕೆಲಸ ನೋಡ್ರಿ. ಅವಾಗ ಇಡೀ ಮನೆ ಸಗಣಿ ಸಾರಿಸ್ತಿದ್ಲು. ಮತ್ತು ಆ ಗೋಡೆನೂ ಬಂದು ಹೆಂಡತಿ ಮನೆ, ಯಾವುದೇ ರೀತಿ ಕಲ್ಲು ಸಿಮೆಂಟು ಯೂಸ್ ಮಾಡಿ ಕಟ್ಟಿರೋ ಅಂಥದ್ದು ಮನೆ ಅಲ್ಲ ಇದು. ಏನಿಲ್ಲ ಅಂದರೂ 250-300 ವರ್ಷದ ಓಲ್ಡ್ ಮನೆ ಇದು. ನಮ್ಮೂರೊಳಗೆ ಇಷ್ಟೊಂದು ಹಳೆ ಮನೆ ಇದ್ದಿದ್ದು ಅಂತಂದ್ರೆ ನಮ್ಮದು ಒಬ್ಬರದನ. ಸೊ ಇವಾಗ ನಮ್ಮದೂ ಇಲ್ಲ ನೋಡ್ರಿ. ನಾವು ಕೆಡವಿ ಈಗ ಹೊಸ ಮನೆ ಕಟ್ಸಿದ್ವಿ. ಅದರ ಒಂದು ವಿಷಯ ಏನಂದ್ರೆ, ನಾವು ಒಂದು ರೀತಿ ಆಶ್ಚರ್ಯ ಪಡೋ ಅಂತಹ ವಿಷಯನೇ ಇದು. ಮಳೆ ಬಂದ್ರೆ ಒಟ್ಟ ಮನೆ ಸೋರ್ತಿರ್ಲಿಲ್ಲ. ಅದ ಒಂದು ರೀತಿ ಗ್ರೇಟ್ ಅನ್ನಿಸ್ತಿತ್ತು. ಯಾನ ನೀವು ಯೂಟ್ಯೂಬ್ನಾಗ ಬರ್ತೀರ? ಬರ್ತೀರಿ ಮರೆ. ಇದು ಯೂಟ್ಯೂಬ್ ಚಾನಲ್. ಇದು 250 ವರ್ಷದ ಮನೆ ಇನ್ನಿಲ್ಲ ಅಂತ ಬರ್ತ ನೋಡು. ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸು, ನಮ್ದು ಹಳೆ ಮನೆ ಬಿಚ್ಚಬೇಕಾದ್ರೆ ಮಾಡಿರೋ ಅಂತಹ ವಿಡಿಯೋ ಇದು. ಸೊ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ನಾನು. ಎಲ್ಲರೂ ನಮ್ಮ ತಮ್ಮಗೆ ಹೇಳಿದ್ದೆ ನಾನು,
ಎಲ್ಲ ಮೂಮೆಂಟ್ನು ಶೇರ್ ಮಾಡಿ ಇಟ್ಕೊ, ಪ್ರತಿಯೊಂದೂ ಮೆಮೊರಿಗೆ ಬೇಕು. ಮತ್ತು ಈ ಮನೆ ನಮ್ಗೆ ನೋಡಬೇಕು ಅಂತಂದ್ರೂ ಸಿಗಂಗಿಲ್ಲ. ಸೊ ವಿಡಿಯೋ ಮುಖಾಂತರ ಆದರೂ ನಾವು ನೋಡ್ಬೋದು ಇನ್ ಫ್ಯೂಚರ್ ಒಳಗೆ ಅಂತೇಳಿ ಹೇಳಿದ್ದೆ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡಿ ಇಟ್ಕೊಂಡಾನ. ಸೊ ಈಗ ಎಲ್ಲನೂ ಕಳಿಸ್ಯಾನ ನೋಡ್ರಿ ಫ್ರೆಂಡ್ಸ. ನಾನು ಮಾಡಿರೋದನ್ನು ಮತ್ತು ನಮ್ಮ ತಮ್ಮನೂ ಮಾಡಿರೋದನ್ನು ಸೊ ಎರಡು ಮಿಕ್ಸ್ ಮಾಡಿ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಬಿಚ್ಚಬೇಕಾದ್ರೆ ಹೆಂಗಾಗೈತಿ ನಮ್ಮ ಮನೆ ಅಂತೇಳಿ. ಈ ವ್ಲಾಗ್ ಒಳಗೆ ಟೋಟಲ್ಲಾಗಿ ಆ ಮನೆ ಒಳಗೆ ಇದ್ದಂತಹ ಕ್ಷಣಗಳು ಆ್ಯಂಡ್ ಆ ಮನೆ ಖಾಲಿ ಮಾಡಿರೋ ಅಂಥದ್ದು, ಆಮೇಲೆ ಈ ಮನೆ ಬಿಚ್ತಾ ಇರೋ ಅಂಥದ್ದು, ಪಾಯ ಹಾಕಿರೋದು ಆ್ಯಂಡ್ ಮನೆ ಕಟ್ತಿರೋದು, ಪಿಲ್ಲರ್ ಹಾಕ್ತಿರೋದು, ಆಮೇಲೆ ಪ್ಲಾಸ್ಟರ್ ಮಾಡ್ತಿರೋದು, ಕಲರೇನೋ ಮಾಡೋದು ವಿಡಿಯೋ ಮಾಡಿದ್ದಂಗಿಲ್ಲ. ಬಾಗ್ಲ ಹಚ್ಚೋದನ್ನು ವಿಡಿಯೋ ಮಾಡಿಲ್ಲ. ಆಮೇಲೆ ಕಾಂಕ್ರೀಟ್ RCC ಎಲ್ಲ ಹಾಕ್ತಿರೋದು, ಅದು ಕಾಂಕ್ರೀಟ್ ಹಾಕುವಾಗಂತೂ ನಾನು ಬಂದಿದ್ದೆ. ನಾನು ಮತ್ತು ತಂಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ವಿ ಕಾಂಕ್ರೀಟ್ ಹಾಕ್ಬೇಕಾದ್ರೆ. ಸೊ ಎಲ್ಲ ಪ್ರತಿಯೊಂದೂ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಬಟ್ ಏನಂದ್ರೆ ಇದು ಒಂದೇ ವ್ಲಾಗ್ನಾಗ ನಮ್ಮ ಮನೆ ಹೆಂಗೆ ಇದ್ದಿದ್ದು ಹೆಂಗಾತು ಅಂಥೇಳಿ. ಸೊ ಈ ವ್ಲಾಗ್ನ ಉದ್ದೇಶ ನೋಡ್ರಿ ಫ್ರೆಂಡ್ಸ್. ಸೊ ಈಗ ನೋಡೋಕ್ಕಂತಿರಲ್ಲ, ಇದು ಬಂದು ನಮ್ಮ ಮನೆ ಕೆಡವಿಂದ ಫಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ನೋಡಿರೋ ಅಂಥದ್ದು. ನಾನು ಏನೋ ಒಂದು ರೀತಿ ಪ್ರತಿ ಸಲ ಊರಿಗೆ ಹೋದಾಗೂ ಏನೋ ಒಂದು ರೀತಿ ಫುಲ್ಲು ಕ್ಯೂರಿಯಾಸಿಟಿ, ಆ ಎಕ್ಸೈಟ್ಮೆಂಟ್ ಇಟ್ಕೊಂಡು ಹೋಗಿದ್ದೆ. ಸೊ ಇವಾಗ ಹೆಂಗಾಗಿರ್ಬೋದು, ಎಲ್ಲಿ ಮಠ ಕಟ್ಟ್ಯಾರ ಏನು ಅಂಥೇಳಿ. ಸೊ ಏನೋ ಒಂದು ರೀತಿ ಖುಷಿ ಆಗೋದು. ಮನೆ ಕಟ್ತಾ ಇದ್ದೀವಿ ಅಂಥೇಳಿ ಒಂದು ಕಡೆ ಖುಷಿ ಆದ್ರೆ, ನಮ್ದು ಹಳೆ ಮನೆ ಇಲ್ಲಲ್ಲ ಅಂತೇಳಿ ಒಂದು ಕಡೆ ಬೇಜಾರಾಗೋದು. ಸೊ ಈ ರೀತಿ ಮಿಕ್ಸ್ ಫೀಲ್ ಆಗೋದು ನೋಡ್ರಿ. ಅದೇನೋ ಗೊತ್ತಿಲ್ಲ, ನೀವೇನೇ ಅನ್ನಿ ನಮ್ಮದು ಹಳೆ ಮನೆನ ಚಂದ ಅಂಥೇಳಿ ಅನ್ನಿಸ್ತೈತಿ ಒಂದು ಕ್ಷಣ. ಈಗೇನು ಹೊಸ ಮನೆ ಕಟ್ಸೀವಲ್ಲ, ಅದಕ್ಕಿಂತ ನಮ್ಮದು ಹಳೆ ಮನೆನ ಚಂದ ಅಲ್ಲ. ಬಿದ್ದ ಮನೆ ಇದ್ರೂ ಹಳೆ ಮನೆ ಇದ್ರೂ ಅದು ಎಷ್ಟು ಚಂದ ಇತ್ತಲ್ಲ. ಎಲ್ಲರೂ ಒಟ್ಟಿಗೆ ಕುಂದಿರ್ತಿದ್ವಿ ಅಡುಗೆ ಮನೆಯಾಗ. ಕುಂತು ನಾವು ಅಡುಗೆ ಮಾಡಿದ್ರೆ ಪಡ್ಸಾಲಾಗ ಎಲ್ಲರೂ ಕುಂತಿದ್ದು ಕಾಣಿಸ್ತಿದ್ವಿ. ಎಲ್ಲರೂ ಏಕ ಕುಂದಿರ್ತಿದ್ವಿ, ಏಕ ಮಾತಾಡ್ತಿದ್ವಿ, ಎಲ್ಲರೂ ಒಟ್ಟಿಗೆ ಉಣ್ತಿದ್ವಿ. ಈಗೇನು ಹೊಸ ಮನೆ ಕಟ್ಸೀವಲ್ಲ ಫ್ರೆಂಡ್ಸ್, ಅಲ್ಲಿ ಹಂಗಂದ್ರೆ ಎಲ್ಲ ರೂಮ್ ಆಗಿದ್ದವು. ಸ್ವಲ್ಪ ಮಂದಿ ಈ ರೂಮ್ನಾಗ ಕುಂತ್ರೆ ಒಂದು ಸ್ವಲ್ಪ ಮಂದಿ ಆ ರೂಮ್ನಾಗ, ಸ್ವಲ್ಪ ಮಂದಿ ಪಡ್ಸಾಲಾಗ, ಒಂದು ಸ್ವಲ್ಪ ಮಂದಿ ಟೆರಸ್ ಮ್ಯಾಗ, ಇನ್ನು ಸ್ವಲ್ಪ ಮಂದಿ ಆಟದಾಗ. ಸೊ ಈ ರೀತಿ ಬೇರೆ ಬೇರೆ ಕಡೆ ಕುಂತು ಬಿಡ್ತಾರೆ ನೋಡ್ರಿ. ಸೊ ಹಾಗಾಗಿ ನಮ್ದು ಹಳೆ ಮನೆ ಚಂದ ಅಲ್ಲ. ಎಲ್ಲರೂ ಒಟ್ಟಿಗೆ ಏಕ ಕುಂದಿರ್ತಿದ್ವಿ. ಎಲ್ಲರೂ ಪಡ್ಸಲ್ಲಿ ಒಳಗನ ಏಕ ಹಾಸಿಗೆ ಹಸ್ಕೊಂಡು ಎಲ್ಲರೂ ಸಾಲ್ಕ ಮಕ್ಕೊತಿದ್ವಿ. ಸೊ ಎಷ್ಟು ಚಂದ ಅಲ್ಲ ಅದೆಲ್ಲ ಅಂಥೇಳಿ ಅನ್ನಿಸ್ತೈತಿ ನೋಡ್ರಿ. ಸೊ ಅದ್ರ ಸಲುವಾಗಿ ಈಗ ಹೆಂಗಂದ್ರೆ ಸ್ವಲ್ಪ ಮಂದಿ ಆಟದ ಮಲ್ಕೊತಾರೆ, ಸ್ವಲ್ಪ ಮಂದಿ ರೂಮ್ನಾಗ, ಸ್ವಲ್ಪ ಮಂದಿ ಪಡ್ಸಲ್ಯಾಗ. ಸೊ ಹಿಂಗೆ ಬೇರೆ 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 ಮಲ್ಕೊತಾರೆ. ಸೊ ಈಗ ಅದೇ ರೀತಿ ಮಲ್ಕೊಳ್ಳೋ ಅವಕಾಶನ ಸಿಗಂಗಿಲ್ಲ. ಎಲ್ಲರೂ ಒಟ್ಟಿಗೆ ಸಾಲಕ್ಕೆ ಏನೋ ಒಂದು ರೀತಿ ಚಂದ ಅದು. ನಾನಂತೂ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತೀನಿ. ಸೊ ಅದ್ರ ಸಲುವಾಗಿನ ನನಗೆ ಹೊಸ ಮನೆಗಿಂತ ಹಳೆ ಮನೆನ ಇಷ್ಟ. ಯಾರು ನಿಮ್ಗೆ ಹಳೆ ಮನೆ ಇಷ್ಟನ ಹೊಸ ಮನೆ ಇಷ್ಟನ ಅಂತ ಕೇಳಿದ್ರೆ ಹಳೆ ಮನೆ ಅಂತ ನಾನು ಹೇಳ್ತೀನಿ. ಈಗೂ ಅನ್ವಿತಾ ನಮ್ಮದು ಹಳೆ ವ್ಲಾಗ್ಸ್ ಏನಾದರೂ ನೋಡ್ತಿದ್ಲು ಅಂತ ಅಂದ್ರೆ ಹಳೆ ಮನೆನೇ ಇರಬೇಕಿತ್ತು ಮಮ್ಮಿ ಅಂತಂದು ಹೇಳ್ಕೊಂಡು ಆಕಿನೂ ಮಿಸ್ ಮಾಡ್ಕೊತಿರ್ತಾಳೆ ನೋಡ್ರಿ. ತಮ್ಮರು ಮತ್ತು ತಂಗಿಯರು ನಾವು ಇದೆಲ್ಲ ಮಾತಾಡ್ಕೊತಿದ್ವಿ. ನಮ್ದು ಏನಾಗಲಿ ನಮ್ದು ಹಳೆ ಮನೆನ ಚಂದ, ಎಲ್ಲರೂ ಒಟ್ಟಿಗೆ ಹಿಂಗೆ ಕುಂದಿರ್ತಿದ್ವಿ. ಏಕ ಪಡ್ಸಲಿ ಏಕ ಅಡುಗೆ ಮನೆ ಇರ್ತಿತ್ತು, ಎಲ್ಲರೂ ಏಕ ಕುಂದಿರ್ತಿದ್ವಿ. ಸೊ ಚೆನ್ನಾಗಿರೋದು. ಈಗೆಲ್ಲ ರೂಮ್ ಆಗ್ಯಾವಲ್ಲ, ಇಲ್ಲೊಬ್ರು ಕುಂದಿರ್ತಾರೆ. ಸೊ ಈಗೇನು ಚಂದ ಇರಂಗಿಲ್ಲ ಅಂಥೇಳಿ ಮಾತಾಡ್ಕೊಳಕಂತಿದ್ವಿ ಅಷ್ಟರು ಮನ್ಯಾಗ. ನಮ್ಮ ಅಪ್ಪಗಂತೂ ಒಟ್ಟ ಮನೆ ಕೆಡವಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಸೊ ಅದು ಎಷ್ಟು ಸಲ ಮನೆ ಬಿದ್ರೂ ಅದನ್ನ ಎಷ್ಟು ಬಿದ್ದಿರ್ತೈತಲ್ಲ ಅಷ್ಟು ಸ್ವಲ್ಪ ರಿಪೇರಿ ಮಾಡಿಕೊಂಡು ಅದ ಮನ್ಯಾಗನ ಇರೋಣ ಅಂತಿದ್ದ. ಮನೆ ಕೆಡಬೇಕಾದ್ರೂ ಅವಾಗ ಮನಸ್ಸನ ಇರಲಿಲ್ಲ. ಮನಸ್ಸಿಲ್ಲಾರ್ದನ ಮನೆ ಕೆಡವಿದ ಅಂತ ಹೇಳ್ಬೋದು. ಮನೆ ಮತ್ತು ಹೊಳಮಳ ಬೀಳಾಕಂತಿತ್ತಲ್ಲ. ಸೊ ಮನೆಯೊಳಗೂ ಇಲ್ಲಿ ಹೆಗ್ನ ಎಲ್ಲ ಓಡಾಡ್ತಿದ್ದು. ನಮ್ಮ ಅವ್ವ ಅಂಕರ್ ಹೆಗ್ನ ಬಡ್ದು ಸಾಕಾಗ್ತಿತ್ತು ಆಕೆಗೆ. ನಿದ್ದೆ ಮಾಡ್ತಿರ್ಲಿಲ್ಲ, ನಿದ್ದೆ ಮಾಡಿದ್ಬಿಟ್ಟು ಹೆಗ್ನ ಕಾಯ್ತಿದ್ಲು. ಅವು ಸ್ವಲ್ಪ ಸಪ್ಲ ಮಾಡಿದ್ವು ಅಂದ್ರೆ ರಾತ್ರಿ ಎದ್ದು ಹೊಡಿತಿದ್ಲು. ನಮ್ಮ ಕಣ್ಣಿಗೇನಾದರೂ ಕಂಡು ಅಂದ್ರೆ ಮಕ್ಕೊಂಡ್ರೆ ಎದ್ದು ಜಿಗದಾಡ್ತಿದ್ವಿ. ಹೆಗ್ನ ಬಂದಿರೋ ಅಂತೂ ಲೆಕ್ಕನ ಎಲ್ಲ ಎಷ್ಟು ಸಾಯಿ ಬಿಡ್ದಾಳ ಏನೋ ನಮ್ಮವ್ವ. ಹೆಗ್ಗನ ಗುದ್ದು ಬಡಿತಿದ್ಲು. ಇಲ್ಲಿ ಬಡಿಯೋಣ ಇನ್ನೊಂದು ಕಡೆ ಗುದ್ದು ತೆಗಿತಿತ್ತು ಅದು. ಮತ್ತು ಆ ಗುದ್ದು ಮುಚ್ತಿದ್ಲು, ಮತ್ತು ಇನ್ನೊಂದು ಕಡೆ ಗುದ್ದು ತೆಗಿತಿದ್ದು. ನೆಕ್ಸ್ಟ್ ಡೇ ಮುಂಜಾನೆ ಎದ್ದು ನೋಡೋಣ. ಅಕ್ಕಿಗಂಕರ ಹೆಗ್ಗನ ಸಲುವಾಗಿ ಸಾಕೋಬೇಕು ಕೂಡೆ ಆಗಿತ್ತು. ಹೆಗ್ನ ಬಡ್ದು ಹೆಗ್ನ ಬರೆದು ಕಾದು ಎಲ್ಲರ ಮನೆ ಕಟ್ಟಕತ್ತಿದ್ರು ಅಂದ್ರೆ ಅಲ್ಲಿ ಸ್ವಲ್ಪ ಸಿಮೆಂಟ್ ತೊಗೊಂಬಂದು ಹೆಗ್ಗನ ಗುದ್ದು ಮುಚ್ತಿದ್ಲು. ಕಲ್ಲು ತುಂಬ್ತಿದ್ಲು, ಚೂಪ್ಗಲ್ಲದು. ಸೊ ಎಲ್ಲನೂ ನೋಡೀವಿ. ಅದೆಲ್ಲ ಇವಾಗ ನೆನಪಾಕತಿ. ನಮ್ಮ ಮನೆಯೊಳಗಂಕರ ಹಾವು, ಹೆಗ್ಗನ, ಮುಂಗ್ಲಿ, ಇಲಿ ಎಲ್ಲನೂ ಬಂದು ಓಡಾಡಿ ಹೋಗ್ಯಾವ ನೋಡ್ರಿ. ನಮ್ಮ ಮನುಷ್ಯರ ಜೋಡಿ ಅವನು ಇರ್ತಿದ್ದು. ಇನ್ನೇನು ಮನೆ ಕಟ್ಟಕ್ಕೆ ಒಂದು 2-3 ತಿಂಗಳು ಐತಿ ಅಂದಾಗ ಮನೆಯೊಳಗೆ ಒಂದ್ಸಲ ಹಾವು ಬಂದಿತ್ತು. ಅದು ಅಂತೂ ಮನೆಯೊಳಗೆ ಏನಿಲ್ಲ ಅಂದರೂ ಮಿನಿಮಮ್ 1 ವಾರ ಇತ್ತಂತ ನೋಡ್ರಿ. ಸೊ ಹೋಗುತ್ತಾ ಅಂಥೇಳಿ
ಸೊ ಅವರು ಎಲ್ಲ ಹಾವು ಬಡಿಬಾರದು ಅಂಥೇಳಿ ಅಕ್ಕಿ ಕಳೆಲ್ಲ ಮಂತ್ರಿಸ್ಕೊಬಂದು ಅವರು ಎಲ್ಲ ಏನೇನೆಲ್ಲ ಮಾಡ್ಯಾರ ಹೋಗಕ್ಕೆ. ಸೊ ಅದು ಒಟ್ಟ ಹೋಗ್ಲೇನೇ ಇಲ್ಲ. ಸೊ ಹೀಗೆಲ್ಲ ಆಗೈತೆ ನೋಡ್ರಿ ಫ್ರೆಂಡ್ಸ್. ನಾವು ಸಣ್ಣದಾಗ ಒಂದು ಸಲ ಹಾವು ಬಂದಿತ್ತು. ಸೊ ಇದಕ್ಕೂ ಮೊದಲು ಒಂದು 2-3 ಸಲ ಬಂದೈತಿ. ಏನಿಲ್ಲ ಅಂದ್ರೆ 4-5 ಸಲ ಮನೆ ಒಳಗೆ ಹಾವು ಬಂದಾವೆ ನೋಡ್ರಿ. ಸೊ ಇದನ್ನೆಲ್ಲ ನೋಡಿದ್ನೆಲ್ಲ ಮನೆ ಒಳಗೆ ಹಾವು ಬಂದಿದ್ದು, ಹೆಗ್ಗನ್ ಬಂದಿದ್ದು, ಮುಂಗಿಲ್ ಬಂದಿದ್ದು. ಸೊ ಇದನ್ನೆಲ್ಲ ನೋಡ್ತಿದ್ನಲ್ಲ ಮನೆ ಒಳಗೆ ಒಬ್ಬೇಕಿದ್ದಾಗ ಒಟ್ಟ ಹೊಕ್ಕಿದ್ದಿಲ್ಲ. ನಾನು ಕರೆಂಟ್ ಹೋಗಿದ್ದು ಅಂದ್ರೆ ಒಟ್ಟ ಹೊಕ್ಕಿದ್ದಿಲ್ಲ. ನಮ್ಮ ತಂಗಿಯರನ್ನ ಇಲ್ಲ ನಮ್ಮ ತಮ್ಮರನ್ನ ಯಾರನ್ನಾರ ಕರ್ಕೊಂಡು ಹೋಗಿದ್ದೆ. ನಾವು ಸಣ್ಣದಾಗೆಲ್ಲ ಇನ್ನೂ ಮನೆಗೆ ಲೈಟ್ ಹಾಕಿದ್ದಿಲ್ಲ, ಚಿಮ್ನ ಹಚ್ಚಬೇಕಾಗಿತ್ತು. ಸೊ ಸಂಜೆ ಆತಂದ್ರೆ ಚಿಮ್ನ ಹಚ್ಚಿ ಬಾಗಿಲು ನೀರು ಹಾಕಬೇಕಾಗಿತ್ತಲ್ಲ. ಸೊ ಸಂಜೆ ಆತಂದ್ರೆ ನಂಗೆ ಅದು ಏನೋ ಅಂದ್ರೆ ಭಯ ಆಕಿತ್ತು. ಮನೆ ಒಳಗೆ ಹೋಗೋಣ. ಮೊದಲು ನಮ್ಮದು ಹಳೆ ಮನೆಯೆಲ್ಲ ಉದ್ದಗ ಇರ್ತಿತ್ತು. ಸೊ ಒಳಗೆ ಹೋಗಕ್ಕೆ ನನಗೆ ಹೆದರಿಕೆ ಬರ್ತಿತ್ತು. ನಮ್ಮ ಅವ್ವ ನಮ್ಮ ಅಪ್ಪರು ಹೊಲ್ಲಾಗಿದ್ದ ಮನೆಗೆ ಬರೋ ಮಟ್ಟ ಒಬ್ಬೇಕೆ ಹೊರಗೆ ಕಟ್ಟಿ ಮ್ಯಾಗ ಕುಂದಿರ್ತಿದ್ದೆ ನೋಡ್ರಿ. ಸೊ ಯಾರು ನಮ್ಮ ತಂಗಿಯರು ನಮ್ಮ ತಮ್ಮರು ಅವರು ಹೊಲಕ್ಕೆ ಹೋಗಿದ್ರು ಅಂತಂದ್ರೆ ಸೊ ಅವ್ರು ಬರೋ ಮಟ್ಟ ಒಬ್ಬಾಕಿನ ಹೊರಗೆ ಕಟ್ಟಿ ಮ್ಯಾಗ ಕುಂದಿರ್ತಿದ್ದೆ ಹೊರತು ಮನೆ ಒಳಗೆ ಹೋಗಿ ಚಿಮ್ನ ಹಚ್ತಿದ್ದಿಲ್ಲ. ಅಷ್ಟು ಹೆದರಿಕೆ ಬರ್ತಿತ್ತು. ನಮ್ಮ ಮನೆ ಭಾಳ ಹೈಟೂ ಇರಲಿಲ್ಲ ಮತ್ತು ಮನೆ ಬೆಳಕು ಹಾಕಿರಲಿಲ್ಲ. ಸೊ ಡೇ ಟೈಮ್ನಾಗೂ ನಾವು ಲೈಟನ್ನು ಹಚ್ಚಬೇಕಾಗ್ತಿತ್ತು. ಸಣ್ಣದಾಗ ಹೇಳಿದ್ನಲ್ಲ ಅವಾಗೆಲ್ಲ ಇನ್ನೂ ಕರೆಂಟ್ ಫೆಸಿಲಿಟಿ ಎಲ್ಲ ಆಗಿರಲಿಲ್ಲ ನಮ್ಮ ಮನೆಗೆ. ಆಮೇಲೆ ಹೋಗ್ತಾ ಒಂದು ಯಾವ ಸ್ಟ್ಯಾಂಡರ್ಡ್ ಇದನ್ನ ಏನೋ ಗೊತ್ತಿಲ್ಲ. ಸೊ ಅವಾಗ ಫಸ್ಟ್ ಟೈಮ್ ಮನೆಗೆ ನಮ್ಮ ಅಪ್ಪ ಕರೆಂಟ್ ಹಾಕ್ಸಿದಾಗ ಸೊ ಅವತ್ತು ಆಗಿದ್ದು ಖುಷಿ ಹೇಳೋಕ್ಕಾಗಲ್ಲ. ಸೊ ಈಗೂ ನೆನಪೈತೆ ನನಗೆ ಕರೆಂಟ್ ಹಾಕ್ಸಿದ್ದಿನ ಏನೋ ಒಂದು ರೀತಿ ಸ್ವರ್ಗ ಕಣ್ಣ ರೀತಿ ಆಗಿಬಿಟ್ಟಿತ್ತು ಅವತ್ತು. ಸೊ ತಂಗಿಯರಂಕರ್ ಇನ್ನೂ ತಮ್ಮರು ತಂಗಿಯರಂಕರ್ ಇನ್ನೂ ಭಾಳ ಸಣ್ಣವರಿದ್ರು. ಸೊ ಈಗೂ ನೆನಪೈತೆ ನನಗೆ. ಡೇ ಟೈಮ್ನಾಗೂ ನಮ್ಮ ಮನೆಗೆ ಕತ್ಲಾಗೋದ್ರಿಂದ ಕರೆಂಟ್ ಹಾಕ್ಸಿಂದ ಡೇ ಟೈಮ್ನಾಗೂ ಲೈಟ್ ಹಚ್ತಿದ್ರು, ನೈಟೂ ಲೈಟ್ ಹಚ್ತಿದ್ರು. ಸೊ ಕರೆಂಟ್ ಬಿಲ್ ಭಾಳ ಬರ್ತೈತಿ ಅಂಥೇಳಿ ನಮ್ಮ ಅಪ್ಪ ಮತ್ತು ಸೋಲಾರ್ ಲೈಟ್ ಹಾಕ್ಸಿದ್ರು. ಸೊ ಅವಾಗ ಅದನ್ನು ಯಾವಾಗ ಹಾಕ್ಸಿದ್ರೇನೋ ಅಷ್ಟು ನೆನಪಿಲ್ಲ. ಸೊ ಅವಾಗೆಲ್ಲ ತಂಗಿಯರು ಪ್ರೈಮರಿ ಅದು ಹೊಕ್ಕಿದ್ರು ಅಂಥೇಳಿ ಅನ್ಕೊತೀನಿ. 6th ಹಿಂಗೆ 5th ಇದ್ರು ಅಂತ ಅನ್ಕೊತೀನಿ. ತಮ್ಮರು ತಂಗಿರೋ ಸಣ್ಣವ್ರು ಇರ್ತಲೇನೋ ಆ ಕತ್ತಲು ಮನೆಗನ ಇದ್ದು ಅವ್ರಿಗೆ ರೂಢಿ ಇರ್ತಿತ್ತು. ಸೊ ಎಂಥ ಇದ್ರೂ ಅವ್ರಿಗೆ ಹೆದರಿಕೆ ಬರ್ತಿದ್ದಿಲ್ಲ. ಸೊ ಬರ್ರ ಅಂತ ಒಳಗೆ ಹೊಕ್ಕಿದ್ರು. ಅವರು ಹೋಗಿ ಚಿಮ್ನ ಹಚ್ಚಿ ಬರ್ತಿದ್ರು. ಸೊ ನಾನು ಸಣ್ಣಕ್ಕಿರತ್ಲೇನೋ ಇಲ್ಲಿ ಇಲ್ಲ ತಿಳುವಳಿಕೆ ಬರೋಕ್ಕಿಂತ ಮೊದಲನ ಬೆಂಗಳೂರಿಗೆ ಕರ್ಕೊಂಡು ಹೋದ್ರು. ಸೊ ಹಾಗಾಗಿ ನನಗೇನೋ ಕತ್ತಲು ಮನೆಯೊಳಗೆ ಹೋಗೋಕೆ ಪರಿ ಕೆಟ್ಟ ಹೆದರಿಕೆ ಬರ್ತಿತ್ತು. ಹಳೆ ಮನೆ ಒಳಗನ ನಮ್ಮ 2 ಮಕ್ಕಳು ಡೆಲಿವರಿನೂ ಆಯಿತು. ಸೊ ಹೆದರಿಕೆ ಇರೋದ್ರಿಂದ ನನಗೇನೋ ಮೈಂಡ್ ಒಳಗೆ ಥಾಟ್ಸ್ ಬರ್ತಿತ್ತು. ಮೊದಲ ನಮ್ಮ ಮನೆಯೊಳಗೆ ಇಲಿ ಹೆಗ್ಗಣದು ಬರ್ತಿತ್ತಲ್ಲ. ಸೊ ಅವಾಗ ಸಣ್ಣ ಕೂಸು ರಾತ್ರಿ ಟೈಮ್ನಾಗ ಇಲಿ ಹೆಗ್ಗಣ ಬಂದು ಕಡಿದ್ರೆ ಏನಪ್ಪ ಮಾಡೋದು ಅಂತೇಳಿ ನಂಗೆ ಹೀಗೆಲ್ಲ ಥಿಂಕ್ ಬರ್ತಿತ್ತು ನೋಡ್ರಿ. ಮ್ಯಾಲೆ ಇಲಿ ಓಡಾಡಿದ್ರೆ ಮಣ್ಣು ಉದುರ್ತಿತ್ತು. ಸೊ ಹರ್ಸಿನ ಮ್ಯಾಗ ಮಣ್ಣು ಉದುರೋದ್ರಿಂದ ನಮ್ಮಪ್ಪ ಮತ್ತು ಮೇಲೆ ಒಂದು ಹಳಿ ಕಟ್ಟಿದ್ರು. ಸೊ ಹೀಗೆಲ್ಲ ಇತ್ತು ನೋಡ್ರಿ ನಮ್ಮ ಹಳೆ ಮನೆಯೊಳಗೆ ಕಳೆದಂತಹ ಕ್ಷಣಗಳು. ಒಂದೊಂದು ಸ್ವೀಟ್ ಮೆಮೊರೀಸ್ನೂ ಅದಾವು, ಒಂದೊಂದು ಸ್ಯಾಡ್ ಮೆಮೊರೀಸ್ನೂ ಅದಾವು. ಸೊ ಹೆಂಗೋ ಮನೆ ಅಂತೂ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಫೈನಲಿ. ಅದನ್ನು ತಂಗಿ ಮದುವೆ ಆಗಿ ಒಂದು 2 ತಿಂಗಳೇನೋ 3 ತಿಂಗಳಾಗಿತ್ತು ಅಷ್ಟೇ. ಸೊ ಅಷ್ಟ್ರಾಗನ ಬಡ ಬಂದು ನಮ್ಮ ಮಾಮರ ದುಡ್ಡು ಮನೆ ಕಟ್ಟಕ್ಕನ ಸ್ಟಾರ್ಟ್ ಮಾಡಿಬಿಟ್ರು. ಸೊ ನಿಮ್ಮೆಲ್ಲರಿಗೂ ಗೊತ್ತಾನ ಐತಿ ಅಂಥೇಳಿ ಅನ್ಕೊತೀನಿ. ರೆಗ್ಯುಲರ್ ವ್ಯೂವರ್ಸ್ಗೆ ನಮ್ಮ ತವ್ರ ಮನೆ ಕಟ್ಟಕ್ಕೆ ಯಾರು ಹೆಲ್ಪ್ ಮಾಡಿರೋದು ಅಂಥೇಳಿ ಕಂಪ್ಲೀಟಾಗಿ ನಮ್ಮ ತವ್ರ ಮನೆನ ಕಟ್ಟಿ ಕೊಟ್ಟಿರೋದು ನಮ್ಮ ದೊಡ್ಡ ಮಾಮ ಅವರೇ ನೋಡ್ರಿ. ಇನ್ನು ಈ ಮನೆ ಸಾಲ ಹರಿದೊಂದ ಒಂದು ದೊಡ್ಡ ಜವಾಬ್ದಾರಿ ಉಳ್ದೈತಿ ನಮ್ಮ ತಮ್ಮರಿಗೆ ಅಪ್ಪರಿಗೆ. ಸೊ ಅದೊಂದು ಆಗಿಬಿಡ್ತು ಅಂದ್ರೆ ಒಂದು ದೊಡ್ಡ ಹೊರೆ ಇಳ್ದಂಗೆ ಆಕ್ಕತಿ. ಒಂದು ಇವಾಗ ನೆಕ್ಸ್ಟ್ ಒಂದು ಗುರಿ ಅಂತ ಹೇಳ್ಬೋದು ನಮ್ಮ ತವ್ರ ಮನೆಯವ್ರದ್ದು. ಸಾಲ ಹರಿಯೋದು ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟೈತಿ ಈಗ ಎಲ್ಲರಿಗೂ. ಮತ್ತು ಫ್ರೆಂಡ್ಸ್ ಇನ್ನೊಂದು ವಿಷಯ, ಈ ವಿಷಯನ ನಿಮ್ಮ ಜೊತೆ ಹೇಳಲೇಬೇಕು. ಏನಪ್ಪ ಅಂತ ಅಂದ್ರೆ ತಂಗಿ ಮದುವೆ ಆಗಿ ಒಂದು 2 ತಿಂಗಳು 3 ತಿಂಗಳಿಗಿನ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸಡನ್ನಾಗಿ. ಅದು ದೊಡ್ಡ ತಂಗಿ ಮದುವೆ ಆಗೋಕ್ಕಿಂತ ಮೊದಲ ಒಂದು ಮಾತು ಹೇಳಿದ್ಲು. ಏನಂತ ಅಂದ್ರೆ ಅದು ಕಾಮಿಡಿ ಮಾಡ್ಕೊ ಅಂತ ಅಂದಿದ್ದು. ಒಂದು ಸೀರಿಯಲ್ ನೋಡ್ತಿದ್ವಿ, ಇಲ್ಲಿ ಬೆಳಗಾವಿಗೆ ಬಂದಿದ್ರು 2 ತಂಗಿಯರು ಮತ್ತು ಬಂದಿದ್ರು. ಕಾಲೇಜದ್ದು ರಜೆ ಐತಿ ಅಂಥೇಳಿ, ಮದುವೆನೂ ಆಗಿರಲಿಲ್ಲ. ಸೊ ಆ ಟೈಮ್ನಾಗ ಸೀರಿಯಲ್ ನೋಡ್ಕೊ ಅಂತ ಮಾತಾಡಿದ್ದಿದ್ದು. ಏನಂತ ಅಂದ್ರೆ ಅದು ಸೀರಿಯಲ್ ಒಳಗೆ ದೊಡ್ಡ ಮನೆ ಅಂಥ ಮನೆ ಯಾವ ಸೀರಿಯಲ್ ಒಳಗೂ ನೋಡಿದ್ದಿಲ್ಲ ನಾವು ಅದು ಇದುವರೆಗೂ. ಸೊ ಅವಾಗ ಒಂದು ಮಾತಾಡಿದ್ಲು, ಅಂಥ ಮನೆ ನಾನು ಕಟ್ಟಿಸ್ತೀನಿ ನೋಡಂತಂದು ಹೇಳಿದ್ಲು. ನೀ ಕಟ್ಟಿಸ್ತಿ, ಇನ್ನು 1 ವರ್ಷ 2 ವರ್ಷದ ಗಂಡನ ಮನೆ ಮದುವೆಗೆ ಹೊಕ್ಕಿ ನೀ ಏನು ಕಟ್ಟಿಸ್ತಿ ಅಂತಂದು ಹೇಳಿದೆ ನೋಡ್ರಿ. ಅವಾಗ ಇಲ್ಲ ನಾ ಕಟ್ಸೇ ಹೊಕ್ಕಿ ನೋಡ್ಬೇಕಾರ ಅಂತಂದು ಹೇಳಿದ್ಲು. ಸೊ ಮದುವೆಯಾಗಿ 2 ತಿಂಗಳು 3 ತಿಂಗಳು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಆಗಿಬಿಡ್ತು ನೋಡ್ರಿ. ಯಾವ ಬಾಯಿಲೆ ಹೇಳಿದ್ಲೇನೋ ಗೊತ್ತಿಲ್ಲ.
ಸೊ ನಮ್ಮ ಮನೆ ಅಂತ ಮನೆ ಊರೊಳಗನ ಯಾರ್ದು ಇರ್ಬಾರ್ದು ಅಂಥ ಮನೆ ಕಟ್ಟಿಸ್ತೀನಿ ಅಂತೇಳಿ ಡೈಲಾಗ್ ಹೇಳಿದ್ಲು. ಸೊ ಅದೊಂದು ನೆನಪಾಕೈತೆ ನೋಡ್ರಿ, ಈ ಮನೆ ಕಟ್ಟಿರೋದು ನೋಡಿದಾಗ ತಂಗಿ ಹೇಳಿರೋ ಆ ಮಾತು ಅದು ಕಾಮಿಡಿ ಮಾಡ್ಕೊಂತ ಅಂದಿದ್ದು, ಸೀರಿಯಸ್ ಆಗಲ್ಲ. ಆಮೇಲೆ ಚಾಲೆಂಜ್ ನೋಡ್ಬೇಕಾರೆ ಕಡ್ಸೆ ಹೊಕ್ಕಿನಿ ಅಂಥೇಳಿ ಆಮೇಲೆ ಹೇಳಿದ್ಲು. ಇನ್ನು ಹೇಳ್ತಾ ಬಿಡು ಮಾತಿನ ಮುಂದೆ ಅಂಥೇಳಿ ಅಂದ್ಕೊಂಡ್ವಿ. ಆಗಿಂದ ಗೊತ್ತಾಯ್ತು, ಅದು ಹಸ್ಬೆಂಡ್ ಹೇಳ್ತಿದ್ರು, ಆ ಟೈಮ್ನಾಗ ಹಸ್ಬೆಂಡೂ ಇದ್ದರು. ನಿಮ್ಮ ತಂಗಿ ಹೇಳ್ತಿದ್ಲಲ್ಲ ಹಿಂಗೆ ಯಾರಿಗೆ ಗೊತ್ತು ಆದರೂ ಆಗ್ಬೋದೇನೋ ಅಂತಂದು ಅಂದಿದ್ರು ಹಸ್ಬೆಂಡು. ಸೊ ಆಕಿ ಹೇಳ್ದಂಗೆ ಆಯಿತು. ಆ ಸೀರಿಯಲ್ ಒಳಗೆ ಇದ್ದಂಗೆ ಸೇಮ್ ಮನೆ ಕಟ್ಟೋಕ್ಕಾಗಲಿಲ್ಲ ಅಂದ್ರೂ ದೇವ್ರು ಎಷ್ಟು ಶಕ್ತಿ ಕೊಟ್ಟನಲ್ಲ, ನಮ್ಗೆ ಎಷ್ಟು ಶಕ್ತಿ ಐತಲ್ಲ. ಸೊ ಒಂದು ತಕ್ಕ ಮಟ್ಟಿಗೆ ಮನೆ ಕಟ್ಕೊಂಡಿವಿ, ಇಷ್ಟಾದರೂ ಆಯ್ತಲ್ಲ ಅಂಥೇಳಿ ಖುಷಿ ಪಡ್ತೀವಿ. ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಕನಸನ್ನ ಕಾಣಬೇಕಂತ, ದೊಡ್ಡ ಲೆವೆಲ್ಗೆನ ಕನಸು ಕಾಣಬೇಕಂತ. ನಾವು ಯಾವಾಗಲೂ ನಾವೇನು ದೊಡ್ಡ ಲೆವೆಲಿಗೆ ಕನಸು ಕಂಡಿರ್ತೀವಲ್ಲ, ಆ ಲೆವೆಲ್ ನಾವು ರೀಚ್ ಆಗಲಿಲ್ಲ ಅಂದ್ರೂ ಅದ್ರ ಕೆಳಗಾದ್ರೂ ರೀಚ್ ಆಕ್ಕೀವಂತ ನಾವು. ಸೊ ಒಂದು ಸಣ್ಣ ಮಟ್ಟಿಗಾದ್ರೂ ಆ ಕನಸು ಈಡೇರ್ತೈತೆ ಅಂತ ನೋಡ್ರಿ. ಅದಕ್ಕೆ ಕನಸನ್ನ ಯಾವತ್ತೂ ಸಣ್ಣದು ಕಾಣಬಾರ್ದಂತ, ದೊಡ್ಡದು ಕಾಣಬೇಕಂತ ನಾನು ಇನ್ನೆಲ್ಲೋ ಆರ್ಟಿಕಲಲ್ಲಿ ಓದಿದ್ದು ನೆನಪು. ಸೊ ಹಾಗಾಗಿ ಯಾವತ್ತು ನಾವು ಸಣ್ಣ ಸಣ್ಣ ಕನಸು ಕಾಣೋದನ್ನ ನಿಲ್ಲಿಸ್ಬೇಕು, ದೊಡ್ಡ ದೊಡ್ಡ ಕನಸು ಕಾಣಬೇಕು. ಸೊ ಅವಾಗ ನಮ್ಮ ಸಣ್ಣ ಸಣ್ಣ ಕನಸುಗಳು ಈಡೇರ್ತಾವೆ ನೋಡ್ರಿ. ಲೈಫ್ ಒಳಗೂ ಏನಾದರೂ ಒಂದು ಗೋಲ್ ಇಟ್ಕೋಬೇಕು. ಗೋಲ್ ಇಟ್ಕೊಂಡ್ರೆ ನಾವು ಒಂದು ಲೈಫ್ ಒಳಗೆ ಏನಾದರೂ ಅಚೀವ್ಮೆಂಟ್ ಮಾಡ್ಬೋದು. ದೊಡ್ಡ ಮಟ್ಟಿಗೆನ ಅಚೀವ್ಮೆಂಟ್ ಮಾಡಿದ್ರೂ ಅಚೀವ್ಮೆಂಟ್ ಅಂತ ಏನಿಲ್ಲ, ಸಣ್ಣ ಸಣ್ಣ ಅಚೀವ್ಮೆಂಟ್ ಮಾಡಿದ್ರೂ ಇನ್ನೊಬ್ರು ಖುಷಿಗೋಸ್ಕರ ನಾವೇನಾದರೂ ಮಾಡ್ತೀವಲ್ಲ, ಸೊ ಅದನ್ನೂ ಒಂದು ಲೈಫ್ ಒಳಗೆ ಅಚೀವ್ಮೆಂಟ. ನಮಗೋಸ್ಕರ ನಾವೇನು ಮಾಡ್ಕೊಳ್ಳಿಲ್ಲ ಅಂದರೂ ಇನ್ನೊಬ್ರು ಖುಷಿಗೋಸ್ಕರ ಮಾಡ್ತೀವಲ್ಲ, ಸೊ ಅದನ್ನೂ ಒಂದು ಅಚೀವ್ಮೆಂಟನ. ಯಾರಿಗೂ ಒಂದು ಕ್ಷಣನೂ ಕೆಟ್ಟದನ್ನು ಬಯಸ್ತೆ, ಸದಾ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಿರ್ತಾರಲ್ಲ, ಸೊ ಅವರು ಒಳ್ಳೆಯವರೇ. ಅದು ಒಂದು ಲೈಫಲ್ಲಿ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಎಲ್ಲರಿಗೂ ಲೈಫ್ ಒಳಗೆ ಅವ್ರದ್ದೇ ಆದಂಥ ಕನಸು ಆಸೆಗಳು ಇರ್ತಾವೆ. ಕೆಲವರಿಗೆ ದೊಡ್ಡ ಮಟ್ಟದಲ್ಲಿರುತ್ತೆ, ಕೆಲವರಿಗೆ ಸಣ್ಣ ಮಟ್ಟದಲ್ಲಿರುತ್ತೆ. ಸಾಧ್ಯವಾದಷ್ಟು ನಮ್ಮ ಕನಸುಗಳನ್ನ ನಾವು ಈಡೇರಿಸ್ಕೋಬೇಕು. ಇರೋದೊಂದು ಜೀವನ. ಸೊ ಇರೋ ಒಂದು ಜೀವನದಲ್ಲಿ ಸಾಧ್ಯವಾದಷ್ಟು ಖುಷಿಯಾಗಿ ನಮ್ಮ ಆಸೆಗಳನ್ನ ಈಡೇರಿಸ್ಕೊಳಕ್ಕೆ ಟ್ರೈ ಮಾಡ್ಬೇಕು ನೋಡ್ರಿ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರ ಲೈಫಲ್ಲಿ ಸಣ್ಣ ಪುಟ್ಟ ಆಸೆ ಕನಸುಗಳು ಈಡೇರ್ದನ್ನ ಎಷ್ಟು ಕಷ್ಟ ಇರ್ತೈತಿ. ಸೊ ಅದನ್ನು ಫೀಲ್ ಮಾಡಿದವ್ರಿಗೆ ಗೊತ್ತಿರ್ತೈತಿ ಅಂಥೇಳಿ ಅಂದ್ಕೊಂಡಿನಿ. ಸೊ ಎಲ್ಲರಿಗೂ ಒಂದಷ್ಟು ಬಕೆಟ್ ಲಿಸ್ಟ್ ಅಂಥೇಳಿ ಇರ್ತೈತಿ. ಆ ಬಕೆಟ್ ಲಿಸ್ಟ್ ಒಳಗೆ ಮನೆ ಕಟ್ಟೋ ಆಸೆನೂ ಒಂದಿರ್ತೈತಿ. ಸೊ ಅದು ಈಡೇರಿದಾಗ ಅದು ಆಗೋ ಖುಷಿ ಐತಲ್ಲ, ಸೊ ಅಷ್ಟಿಷ್ಟಲ್ಲ. ಯಾವುದೇ ಕೆಲಸ ಆಗಲಿ ಅಷ್ಟು ಈಸಿಯಾಗಿ ಇರೋಂಗಿಲ್ಲ. ನಾವು ನಡೆಯೋ ದಾರಿಯಲ್ಲಿ ಕಲ್ಲು ಮುಳ್ಳು ಎಲ್ಲ ಬರ್ತಾವೆ. ಸೊ ಮನೆ ಕಟ್ಟೋ ಟೈಮಲ್ಲೂ ಒಂದಷ್ಟು ಪ್ರಾಬ್ಲಮ್ಸ್ ಆಯಿತು. ನೇಬರ್ಸ್ ಎಲ್ಲ ಒಂದಷ್ಟು ಪ್ರಾಬ್ಲಮ್ಸ್ನ ಮಾಡಿದ್ರು. ಯಾರಾದರೂ ಬೆಳೀತಾ ಇದ್ದಾರೆ, ಯಾರಿಗಾದ್ರೂ ಒಳ್ಳೇದಾಗ್ತಾ ಇರ್ತೈತೆ ಅಂದ್ರೆ ಅದಕ್ಕೆ ಕಲ್ಲು ಹಾಕೋರನ್ನ ಹೆಚ್ಚು. ಸೊ ಹೊಟ್ಟೆಗೆ ಹೆಚ್ಚಿನ ಜನ ಅಂತೂ ಇರ್ತಾರಲ್ಲ, ಸೊ ಈ ಸಮಾಜದಾಗ ಗೊತ್ತಲ್ಲ. ಸೊ ಅದನ್ನೆಲ್ಲ ಫೇಸ್ ಮಾಡಿ ಫೈನಲಿ ಹೆಂಗೋ ನಮ್ಮ ತವರಿನ ಕನಸಿನ ಮನೆ ಆಯಿತು ನೋಡ್ರಿ ಫ್ರೆಂಡ್ಸು. ಫ್ಯಾಮಿಲಿಯಲ್ಲಿ ಎಲ್ಲರೂ ಹ್ಯಾಪಿ ಅಂದರೆ ಹ್ಯಾಪಿ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಮನೆ ಕಟ್ಟೋ ಜರ್ನಿ ಹೆಂಗಿತ್ತು ಅಂಥೇಳಿ ಒಂದು ವ್ಲಾಗ್ನಾಗ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿನಿ. ನಮ್ಮದು ಹಳೆ ಮನೆ 200-250 ನೇರ್ 300 ವರ್ಷದ ಹಳೆ ಮನೆ ಅದು. ಸೊ ಅವಾಗ ಹೆಂಗಿತ್ತು, ಸೊ ಈಗ ಪ್ರೆಸೆಂಟ್ ಹೆಂಗೈತಿ ಅಂತೇಳಿ ಗೃಹ ಪ್ರವೇಶಕ್ಕೆ ಬಂದವರು ಪ್ರತಿಯೊಬ್ಬರು ಅಂತಿದ್ರು, ನಿಮ್ಮದು ಹೆಂಗಿದ್ದಿದ್ದು ಮನೆ ಹೆಂಗಿದ್ದಿದ್ದು ಮನೆ ಹೆಂಗೈತಲ್ಲ ಅಂತಿದ್ರು. ಏನೋ ಒಂದು ರೀತಿ ಖುಷಿ ಫೀಲ್ ಆಗೋದು. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಷಯ, ವ್ಯೂವರ್ಸ್ ಎಲ್ಲ ಕಮೆಂಟ್ ಮಾಡಿ ಕೇಳ್ತಿದ್ರಿ, ಗೃಹ ಪ್ರವೇಶ ವ್ಲಾಗ್ ಒಳಗೆ ನಿಮ್ಮ ತವ್ರ ಮನೆ ಕಟ್ಟಕ್ಕೆ ಟೋಟಲ್ ಎಷ್ಟು ಲಕ್ಷ ಖರ್ಚು ಬಂತು ಅಕ್ಕ ಅಂತೇಳಿ. ಸೊ ಇವತ್ತಿನ ವ್ಲಾಗ್ ಒಳಗೆ ಫೈನಲಿ ರಿವೀಲ್ ಮಾಡಕ್ಕಂತೀನಿ ನಮ್ಮ ತವ್ರ ಮನೆ ಕಟ್ಟಕ್ಕೆ ಟೋಟಲ್ ಎಷ್ಟು ಲಕ್ಷ ಖರ್ಚು ಬಂತು ಅಂತೇಳಿ. ಎಷ್ಟು ಬಂತು ಅಂತಂದ್ರೆ 36-38 ಲಕ್ಷ ಖರ್ಚು ಬಂತು ನೋಡ್ರಿ ಫ್ರೆಂಡ್ಸ. ಸೊ ಮನೆ ಕಟ್ಟಕ್ಕೆ ಟೋಟಲ್ ಹೆಲ್ಪ್ ಮಾಡಿದ್ದು ನಮ್ಮ ಗಂಡನ ಮನೆಯವರು, ನಮ್ಮ ಮಾಮ ಅವರು. ಸೊ ನಮ್ಮ ತವರಿನ ಈ ಕನಸಿನ ಮನೆ ಕಟ್ಟೋ ಡ್ರೀಮ್ ಈಡೇರಿದ್ದು ನಮ್ಮ ಮಾಮ ಅವರಿಂದನ ನೋಡ್ರಿ. ಓಕೆ, ಇವತ್ತಿನ ವ್ಲಾಗ್ ಒಳಗೆ ಟೋಟಲ್ ಆಗಿ ನಮ್ಮ ಹಳೆ ಮನೆಯೊಳಗೆ ಕಳೆದಂತಹ ಸವಿ ನೆನಪುಗಳನ್ನು ಶೇರ್ ಮಾಡ್ಕೊಂಡೇನಿ ನಿಮ್ಮ ಜೋಡಿ. ನಿಮ್ಮೆಲ್ಲರಿಗೂ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡಕ್ಕಂತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ರಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.